ಈಗ ನೀವು ಮತ್ತೆ ಮಹದೇವಪ್ಪ ಹತ್ರ ಚರ್ಚೆ ಮಾಡಿದ್ದೀರಾ ಸರ್, ಯಾವ ವಿಚಾರಕ್ಕೆ? ಮತ್ತೆ ಸಿಎಂ ಅವರು ಸಹ ಭೇಟಿಯಾಗಿದ್ದೀರಿ ಅಂತಕ್ಕಂಥ ಒಂದು ಸುದ್ದಿ. ಹೌದು, ಚೀಫ್ ಮಿನಿಸ್ಟರ್ ನಿನ್ನೆ ಭೇಟಿ ಮಾಡಿದ್ದೆ ನಾನು. ಭೇಟಿ ಮಾಡಿ ನಮಗೆ ನಮ್ಮ ಇಲಾಖೆವು ಕೆಲವು ಬಜೆಟ್ಗೆ ಸೇರಿಸ್ಕೊಳ್ಬೇಕು ಅಂತೇಳಿ, ಆಮೇಲೆ ನಮ್ಮ ತುಮಕೂರು ಜಿಲ್ಲೆಗೂ ಕೂಡ ಕೆಲವು ನಾನು ಏನು ಬೇಡಿಕೆ ಇಟ್ಟಿದ್ದೆ ಅದನ್ನು ಬಜೆಟ್ ಸ್ಪೀಚಲ್ಲಿ ತರಬೇಕು ಅಂತ ಹೇಳಿ ನಾನು ಅವ್ರಿಗೆ ಕೇಳಕ್ಕೆ ಹೋಗಿದ್ದೆ. ಭೇಟಿ ಮಾಡಿ ಹೇಳಿದ್ದೇನೆ. ಸರ್, ಕೆಪಿಎಸ್ಸಿ ಒಂದೇ ಸೆಂಟರ್ನಲ್ಲಿ ಕಂಟಿನ್ಯೂ ಸೀರಿಯಲ್ ನಂಬರ್ಗಳು ಸುಮಾರು 15 ಆಯ್ಕೆಯಾಗಿದ್ದಾವೆ. ಇದನ್ನ ಮತ್ತೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಪರೀಕ್ಷೆ ನಡೆಸಿ ವ್ಯವಹಾರ ಮಾಡೋಂಗಿದ್ರೆ ಕೆಪಿಎಸ್ಸಿನೇ ಮುಚ್ಚಿಬಿಡಿ, ನೇರವಾಗಿ ಆಕ್ಷನ್ ಮಾಡಿ ಅನ್ನೋ ತರ ಒಂದು ಸಂದೇಶ ಬಂದಿದೆ ಸರ್. ಅದರ ಬಗ್ಗೆ ಈಗ ಕೆಪಿಎಸ್ಸಿ ರಿಕ್ರೂಟ್ಮೆಂಟಿನ ಬಗ್ಗೆ ಬಹಳ ವರ್ಷಗಳಿಂದ ಕಂಪ್ಲೇಂಟ್ಸ್ಗಳು ಬರ್ತಾನೆ ಇದೆ. ನಾವು ಪದೇ ಇದನ್ನ ಅವರಿಗೆಲ್ಲ ಕರೆಸಿ ಮುಖ್ಯಮಂತ್ರಿಗಳು ಮಾತಾಡಿ ಅಲ್ಲಿನ ವ್ಯವಸ್ಥೆಗಳು ಸೆಕ್ರೆಟರಿಗಳು ಚೇಂಜ್ ಮಾಡಿ ಅದೆಲ್ಲ ಬೇಕಾದಷ್ಟು ಸ್ಟೆಪ್ಸ್ ಅನ್ನ ತಗೊಂಡಿದ್ದಾರೆ. ಆದರೂ ಕೂಡ ಈ ರೀತಿ ಆಗ್ತದೆ ಅಂತ ಅಂದಾಗ ಸ್ಪೆಸಿಫಿಕ್ ಆಗಿ ಯಾರು ಅದರಲ್ಲಿ ಹೊಣೆ ತಗೋಬೇಕಲ್ಲ, ಯಾರಾದರೂ ಸೆಕ್ರೆಟರಿನೋ ಚೇರ್ಮನ್ನೋ ಯಾರಾದರೂ ಹೊಣೆ ತಗೋಬೇಕಾಗುತ್ತೆ. ಅದರಿಂದ ಅದನ್ನು ಸರಿಪಡಿಸೋದು ಆದಷ್ಟು ಶೀಘ್ರವಾಗಿ ಉತ್ತಮ ಅಂತ ಅನಿಸುತ್ತೆ. ಯಾಕೆಂದ್ರೆ ನಾವೀಗ 56,000 ಜನ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೇವೆ. 56,000 ಜನ ರೆಕ್ರೂಟ್ಮೆಂಟ್ ಮಾಡೋದು ಕೆಲವು ಕೆಇಎಗೆ ಹೋಗುತ್ತೆ, ಕೆಲವು ಕೆಪಿಎಸ್ಸಿಗೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಈ ಗೊಂದಲಗಳು ಆಗಬಾರದು ಮತ್ತು ನ್ಯಾಯಯುತವಾಗಿ ಟ್ರಾನ್ಸ್ಪರೆಂಟ್ ಆಗಿ ಆಗಬೇಕು. ಅದಕ್ಕೆ ಏನು ಸ್ಟೆಪ್ಸ್ ತಗೋಬೇಕು ಅದನ್ನೆಲ್ಲ ನಾವು ಮಾಡ್ತೇವೆ. ಖಮೇನಿ ಅವರ ಹತ್ಯೆ ಆದಂತಹ ಸಂದರ್ಭದಲ್ಲಿ ರಿಚ್ಮಂಡ್ ಸರ್ಕಲ್ ಆಗಿರ್ಬೋದು, ರಾಜ್ಯದಲ್ಲೂ ಕೂಡ ಒಂದಿಷ್ಟು ಹೋರಾಟ ನಡೀತು, ಪ್ರತಿಭಟನೆ ನಡೀತು. ಬಜರಂಗ ದಳದಿಂದ ಒಂದು ದೂರನ್ನ ಡಿಜಿ ರವರಿಗೆ ಕಮಿಷನರ್ ನೀಡಲಾಗಿರುವಂತದ್ದು ಏನಂದ್ರೆ, ಸೈನಿಕರು ಹುತಾತ್ಮರಾದಾಗ ಯಾರು ಬೀದಿಗೆ ಬರಲ್ಲ. ಯಾವುದೋ ದೇಶದಲ್ಲಿ ಯಾವುದೋ ಒಬ್ಬ ನಾಯಕ ಹುತಾತ್ಮ ಆಗ್ತಾನೆ ಅಂದಾಗ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಲ್ಲ. ಅಶೋಕ್ ನಗರ ಇನ್ಸ್ಪೆಕ್ಟರ್ನ ಪ್ರಶ್ನೆ ಮಾಡಿದ್ರೆ ಅವರು ಉಲ್ಟಾ ಮಾತಾಡ್ತಾರೆ ಅಂತ ಒಂದು. ನಮಗೆ ಒಂದು ವರ್ಗದ ಮೈನಾರಿಟಿ ಜನ ಅವರು ಕೊಮಿನಿಯನ್ನ ಅವ್ರ ಗುರುಗಳು ಅಂತೇಳಿ ಒಪ್ಕೊಂಡಿದ್ದಾರೆ. ಅವರು ತೀರ್ಕೊಂಡಾಗ ಸ್ವಾಭಾವಿಕವಾಗಿ ಅವರಿಗೆ ನೋವಾಗಿರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದರೆ ನಮ್ಮ ದೇಶದ ಕಾನೂನಿನ ಒಳಗಡೆ ಆಗಬೇಕಲ್ಲ ಅದು. ಅದಕ್ಕೆ ಅವರು ಪ್ರೊಸೆಷನ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿರಲಿಲ್ಲ, ನಾವು ಕೊಟ್ಟಿರಲಿಲ್ಲ. ಆದರೂ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಈಗಾಗಲೇ ಕೇಸಸ್ ಅನ್ನು ರಿಜಿಸ್ಟರ್ ಮಾಡೋದಕ್ಕೆ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಯಾವುದೇ ರೀತಿಯಲ್ಲಿ ಪ್ರೊಸೆಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಕೊಡೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಕೋರ್ಟಲ್ಲೇ ಆದೇಶ ಮಾಡಿದ್ದಾರೆ, ಯಾವುದು ಪ್ರೊಸೆಷನ್ಗೆ ನೀವು ಪರ್ಮಿಷನ್ ಕೊಡಬಾರದು ಅಂತೇಳಿ ಮಾಡಿದ್ದಾರೆ. ಬೇಕಾದ್ರೆ ನೀವು ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೇವೆ. ನಿನ್ನೆ ನಡೆದಂತ ಪ್ರತಿಭಟನೆ ವಿರುದ್ಧವಾಗಿ ನಾವು ಈಗಾಗಲೇ ಕೇಸಸ್ ಅನ್ನ ರಿಜಿಸ್ಟರ್ ಮಾಡಿದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.